ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ವಂಡರ್ ಜ್ಯೂ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ನನಗೆ ತಿಳಿದಷ್ಟು. ಹಾಗೆ ಈ ಚಳಿಗಾಲದಲ್ಲಿ ಇದನ್ನು ಯಾವ ರೀತಿ ಕೇರ್ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನೋಡಿ, ಇದು ವಂಡರ್ ಜ್ಯೂ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬೆಳೆಯುವಂಥ ಗಿಡ. ಇದನ್ನು ನೀವು ನೆಲದಲ್ಲಿ ಹಚ್ಚಿದ್ರಂತೂ ಹಬ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನೀವು ಹ್ಯಾಂಗಿಂಗ್ ಪಾಟಲ್ಲೂ ಯೂಸ್ ಮಾಡ್ಕೋಬೋದು, ಅಥವಾ ಸಣ್ಣ ಪಾಟಲ್ಲಿ, ಮಗ್ಗಲ್ಲಿ, ಅಥವಾ ಒಂದು ಸಣ್ಣ ಪಾಟನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಬೆಳೆಸ್ಕೋಬೋದು. ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಯಾವ ಶೇಪಲ್ಲಿ ಕಟ್ ಮಾಡ್ತೀರಾ ಆ ಶೇಪಲ್ಲಿ ಬರುತ್ತೆ. ಇದು ನೋಡಿ, ನನ್ನ ಹತ್ರ ಒಟ್ಟು 2 ವೆರೈಟಿ ಇದೆ. ಇದು ಒಂದು ಸ್ವಲ್ಪ ಗ್ರೀನಿಶ್ ಕಲರಲ್ಲಿದೆ, ಇದು ಒಂದು ಬ್ಲೂ ಕಲರಲ್ಲಿದೆ. ಇದು ನೋಡಿ, ಗ್ರೀನ್ ಕಲರಲ್ಲಿ ಬಂದಿದೆ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಎಲೆಗಳೆಲ್ಲ ಒಣಗೋಗ್ತವೆ, ಉದುರುತ್ತೆ ಎಲ್ಲ. ಅದನ್ನು ನಾವು ಸ್ವಲ್ಪ ಕೇರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕಟಿಂಗ್ಸನ್ನು ಹಾಕಿದ್ದೆ, ಇದು ಕೂಡ ಎಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೇನೆಂದರೆ ಸ್ವಲ್ಪ ಶೇಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ತುಂಬ ಬಿಸಿಲಿಗಿಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ಗಿಡ, ಬಟ್ ಬೆಳೆಯುತ್ತೆ, ತುಂಬ ಚೆನ್ನಾಗೇ ಬರುತ್ತೆ. ಬಟ್ ಶೇಡಲ್ಲಿದ್ದರೆ ಈ ರೀತಿ ಕಲರಲ್ಲಿ ವೇರಿಯೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಗೊಬ್ಬರ ಅಂತ ಬಂದರೆ, ನೀವು ಇದಕ್ಕೆ 6 ತಿಂಗಳಿಗೊಂದು ಸಾರಿ ನೀವು ಗೊಬ್ಬರ ಹಾಕಿದ್ರೂ ನಡೆಯುತ್ತೆ. ನೀವು ಯಾವಾಗಾದರೂ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಮಣ್ಣು, ಇದಕ್ಕೆ ಮರಳು ಮಿಶ್ರಿತ ಮಣ್ಣನ್ನು ಯೂಸ್ ಮಾಡಬೇಕು. ಸ್ವಲ್ಪ ನೀರನ್ನು ನೀವು ಈ ವಿಂಟರ್ ಸೀಸನ್ನಲ್ಲಿ 2 ದಿನಕ್ಕೊಂದು ಸಾರಿ ಹಾಕಿದ್ರೆ ನಡೆಯುತ್ತೆ, ಆದರೆ ಬೇಸಿಗೆನಲ್ಲಿ ಮಾತ್ರ ಕಂಪಲ್ಸರಿ ಡೈಲಿ ಹಾಕಲೇಬೇಕು. ಇದ್ರ ಮಣ್ಣು ಸ್ವಲ್ಪ ತೇವ ಇರಬೇಕು, ಆ ರೀತಿಯಾಗಿ ನೀವು ನೋಡ್ಕೋಬೇಕು. ತುಂಬ ಡ್ರೈ ಆದರೆ ಬೇಗ ಒಣಗೋಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಬೇರು ಬಂದಿದೆ ನೋಡಿ, ಒಂದೊಂದು ನೋಡ್ ಏರಿಯಾದಲ್ಲೂ ಬೇರಿದೆ. ಮನಿ ಪ್ಲ್ಯಾಂಟ್ಗೆ ಯಾವ ರೀತಿ ಬೇರಿರುತ್ತಲ್ಲ ಅದೇ ರೀತಿಯಾಗಿ ಇದಕ್ಕೂ ಬೇರಿರುತ್ತೆ. ಇದನ್ನು ಕಟಿಂಗ್ಸ್ ಹಾಕ್ಕೊಳ್ಳೋದು ತುಂಬಾ ಈಸಿ. ನೀವು ನಾನು ಇದನ್ನು ಬೆಳೆದಿರೋದು ಕಟಿಂಗ್ಸಿಂದನೇ. ನನ್ನ ಹತ್ರ ಮೊದಲು ಕೂಡ ಇತ್ತು, ಅದು ಹಾಳಾಗಿತ್ತು ಅಂತ ನಾನು ಬೆಂಗಳೂರಿಂದ ತೊಗೊಂಡು ಬಂದಿದ್ದೆ, ನಮ್ಮ ಅಕ್ಕನ ಮನೆಯಿಂದ. ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ಇದನ್ನು ನಿಮಗೆ ಕಟಿಂಗ್ ಹಾಕಿ ಕೂಡ ತೋರಿಸ್ತೀನಿ ನಾನು. ಒಂದೊಂದು ನೋಡ್ ಏರಿಯಾಕ್ಕೂ ಒಂದೊಂದು ಬೇರಿರುತ್ತೆ. ಅದು ಬೇರಿರೋದನ್ನು ನೋಡಿಬಿಟ್ಟು ನೀವು ತಗೊಂಡು ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು. ಬೇರು ಈಗ ನೋಡಿ ಸ್ವಲ್ಪ ದೊಡ್ಡದಿದೆ, ಚಿಕ್ಕದಿದ್ರೂ ಇದು ಕಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದರಿಂದ ನೀವು ತುಂಬ ಗಿಡಗಳನ್ನು ಮಾಡ್ಕೋಬೋದು. ಒಂದು ಸಾರಿ ನೀವು ತೊಗೊಂಡು ಬಂದರೆ ಸಾಕಷ್ಟು ಗಿಡಗಳನ್ನು ಮಾಡ್ಕೋಬೋದು. ನೋಡಿ, ಬೇರೆ ಎಷ್ಟು ಉದ್ದ ಬಂದಿದೆ ಅಂತ. ನೀವು ಸ್ವಲ್ಪ ಇದಕ್ಕೆ ನೀರಿನಂಶ, ನೀವು ಪೂರ್ತಿ ಮಣ್ಣು ಡ್ರೈ ಆಗೋ ತನಕ ಬಿಟ್ಟರೆ ಗಿಡ ಬೇಗ ಹಾಳಾಗುತ್ತೆ. ಸ್ವಲ್ಪ ಮಣ್ಣು ಒದ್ದೆ ಆಗಿರಬೇಕು, ಆ ರೀತಿಯಾಗಿ ನೀವು ನೋಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹ್ಯಾಂಗಿಂಗ್ ಪಾಟಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಈ ಥರ ಪರ್ಪಲ್ ಕಲರಲ್ಲಿದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಮಣ್ಣು ಜಾಸ್ತಿನೂ ಬೇಕಾಗಿಲ್ಲ. ನೀವು ಒಂದು ಮಗ್ಗಲ್ಲೂ ಕೂಡ ನೀವು ಇದನ್ನು ಹಚ್ಬೋದು. ಟೀ ಮಗ್ ಬರುತ್ತಲ್ಲ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ, ಅಷ್ಟು ಸಣ್ಣ ಪಾಟಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ತುಂಬ ಬುಷಿಯಾಗಿ ಬೆಳಿಬೇಕು ಅಂತ ಅನ್ನೋದಾದರೆ ನೀವೇನು ಮಾಡಬೇಕು, ಇದನ್ನು ಆವಾಗ ಕಟ್ ಮಾಡ್ತಾ ಇರಬೇಕು. ಕಟಿಂಗ್ ಮಾಡಿದ್ರೆ ಏನಾಗುತ್ತೆ, ಗುತ್ತಾಗಿ ಬೆಳೆಯುತ್ತೆ, ಬುಷಿಯಾಗಿ ಬರುತ್ತೆ, ಬೆಳೆಯುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು. ಈಗ ನೋಡಿ, ನಾನು ಒಂದು ಕಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಬೇರಿದೆ ಇದರಲ್ಲಿ. ಇದು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಅದನ್ನು ಹಾಗೆ ನೀವು ಮಣ್ಣಲ್ಲಿ ಹಾಕಿದ್ರೆ ಸಾಕು. ತುಂಬ ಏನು ನೀವು ತೆಗೆದೋಡ್ಬಿಟ್ಟು ಇಡಬೇಕು ಅಂತ ಏನಿಲ್ಲ. ಬೇರಿರೋದ್ರಿಂದ ನೀವು ಅದನ್ನು ಮೇಲೆ ಹಾಗೆ, ಕೆಲವೊಮ್ಮೆ ಕಟ್ಟಾಗಿ ಕೆಳಗಡೆ ಬಿದ್ದಿರುತ್ತಲ್ಲ ಅದರಲ್ಲೇ ಹುಟ್ಕೊಂಡ್ಬಿಟ್ಟಿರುತ್ತೆ, ಆ ಥರದ ಗಿಡ ಇದು. ನೋಡಿ, ಈ ರೀತಿ ಇಟ್ಬಿಟ್ಟು ಬೇರನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಸ್ವಲ್ಪ ವಿಂಟರಲ್ಲಿ ಗ್ರೋತ್ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಯಾವುದೇ ಥರ ಫರ್ಟಿಲೈಸರ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಜಾಸ್ತಿ ಚಳಿ ಇರೋದಿಲ್ಲ, 1 ತಿಂಗಳು ಮಾತ್ರ ಚಳಿ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕಾಪಾಡ್ಕೋಬೇಕಷ್ಟೇ ಇದನ್ನು. ನಿಮ್ಮ ಊರಲ್ಲಿ ಏನಾದ್ರು ಮಿಸ್ಟ್ ಇದ್ದರೆ, ಮಂಜು ಏನಾದ್ರು ಬೀಳ್ತಾ ಇದ್ದರೆ ನೀವು ಇದನ್ನು
ಸ್ವಲ್ಪ ಮಂಜು ಬೀಳೋ ಕಡೆ ಅವಾಯ್ಡ್ ಮಾಡಿ ಬೇರೆ ಕಡೆ ಎತ್ತಿಡಬೇಕು. ನೋಡಿ, ಆ ರೀತಿ ಮಣ್ಣಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಚಿಮುಕಿಸಿದ್ರೆ ಸಾಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.